ಶಿವರಾಮ ಸುನೀತಾ ಮೇಲೆ ಇನ್ಫಾರ್ಮೇಶನ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ 52,000 ಜನ ಮಹಾರಾಷ್ಟ್ರ ಭಾಗದಿಂದನೇ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಕ್ವಾರಂಟೈನ್ ವ್ಯವಸ್ಥೆ, ಕೆಲವರು ಕದ್ದು ಮುಚ್ಚಿ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು, ತಪಾಸಣೆಗೆ ಒಳಪಡಿಸಬೇಕು. ಇವೆಲ್ಲವೂ ಕೂಡ ಜಿಲ್ಲಾಡಳಿತಕ್ಕೆ ಈಗ ಸದ್ಯಕ್ಕೆ ತಲೆನೋವಾಗಿ ಪರಿಣಮಿಸಿರೋದು. ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಕೊರೋನಾ ವೈರಸ್ ವಿರುದ್ಧ ಗೆದ್ದಂತ ಚಾಮರಾಜನಗರ ಯಾಕಂದ್ರೆ ಸದ್ಯಕ್ಕೆ ಗ್ರೀನ್ ಝೋನ್ ಆಗಿ ಉಳ್ಕೊಂಡಿದೆ. ಅದು ಗ್ರೀನ್ ಝೋನ್ ಆಗಿ ಇರಲಿ ಟಚ್ಚು, ನಾವು ಕೂಡ ಹಂಗೆ ಆಶಿಸ್ತೀವಿ. ಯಾಕಂದ್ರೆ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಹೇಳಿ ಕೇಳಿ ಅದು ಗಡಿ ಭಾಗ ಆಗಿದ್ರು ಕೂಡ ಆತಂಕ ಜಾಸ್ತಿ ಇತ್ತು ಚಾಮರಾಜನಗರ ಭಾಗಕ್ಕೆ. ಯಾಕಂದ್ರೆ ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಇದ್ದೀವಿ, ಈ ತಮಿಳುನಾಡಿನಿಂದ ಕದ್ದು ಮುಚ್ಚಿ ಕೆಲವೊಂದಿಷ್ಟು ಜನ ರಸ್ತೆ ಮಾರ್ಗ ಬಿಟ್ಬಿಟ್ಟು ಈ ಜಮೀನುಗಳ ಮುಖಾಂತರ ಕಾಡ್ದಾರಿ ಎಲ್ಲ ಹಿಡ್ಕೊಂಡು ಬರ್ತಾ ಇದ್ರು. ಅವರಿಗೆ ಟೆಸ್ಟ್ ಇಲ್ಲ, ಏನಿಲ್ಲ, ತಪಾಸಣೆ ಇಲ್ಲ, ಸುಮ್ಮನೆ ನುಗ್ತಾ ಇರೋದು. ಮತ್ತೆ ದಿನನಿತ್ಯ ಈ ಚಟುವಟಿಕೆಗಳು ಆಗ್ತಾ ಇತ್ತು. ಮತ್ತೆ ಆ ಭಾಗದಲ್ಲಿ DC ರವಿ ಅವರು ಒಂದು ಮೇಜರ್ ಸ್ಟೆಪ್ ಅನ್ನ ತಗೊಂಡಿದ್ರು. ಅಂದ್ರೆ ಒಂದು ಅಭಿಯಾನವನ್ನ ಕೈಗೊಂಡಿದ್ರು ಯುವಕರ ಜೊತೆಯಲ್ಲಿ ಸೇರ್ಕೊಂಡು. ಗ್ರೀನ್ ಝೋನ್ ಏನಿದೆ ಅದು ಎವರ್ ಗ್ರೀನ್ ಝೋನ್ ಆಗಿರಬೇಕು ಅಂತ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಗ್ರೀನ್ ಝೋನ್ ಆಗಿ ಉಳಿದಿರುವಂತ ಏಕೈಕ ಜಿಲ್ಲೆ ಅಂತಂದ್ರೆ ಅದು ಚಾಮರಾಜನಗರ ಜಿಲ್ಲೆ. ಸದ್ಯಕ್ಕೆ ರೆಡ್ ಝೋನ್ಗಳ ಮಧ್ಯನೇ ಇದ್ರೂ ಕೂಡ ಜಿಲ್ಲಾಡಳಿತ ಒಂದಿಷ್ಟು ದಿಟ್ಟ ಕ್ರಮಗಳನ್ನ ಕೈಗೊಂಡಿದೆ. ಜಿಲ್ಲಾಡಳಿತದ ಪರಿಶ್ರಮದಿಂದ ಜಿಲ್ಲೆ ಸದ್ಯಕ್ಕೆ ಸೇಫ್ ಆಗಿದೆ, ಅಂದ್ರೆ ಗ್ರೀನ್ ಝೋನ್ ಆಗೇ ಇದೆ. ಗಡಿ ಭಾಗದಲ್ಲಿ ಇದ್ರೂ ಕೂಡ ಗ್ರೀನ್ ಝೋನ್ ಇದೆಯಲ್ಲ, ಸೊ ಅದಕ್ಕೆ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕಾಗತ್ತೆ. ಇನ್ನು ಕೇರಳದಿಂದ ಯಾರೆಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲೆಗೆ ಬರುವಂತ ಪ್ರತಿ ವಾಹನದ ಮೇಲೂ ಕೂಡ ನಿಗಾ ಇಡಲಾಗ್ತಾ ಇದೆ. ಮತ್ತೆ ಅಂತಾರಾಜ್ಯ ಚೆಕ್ ಪೋಸ್ಟ್ ಗಳ ನಿರ್ಮಾಣ ಕೂಡ ಮಾಡಿದೆ ಅಲ್ಲಿ ಜಿಲ್ಲಾಡಳಿತ. ಮತ್ತೆ ಕಂಟ್ರೋಲ್ ನಲ್ಲಿ ಸೊ ಏನೆಲ್ಲ ಮೇಜರ್ ಸ್ಟೆಪ್ಸ್ ಅನ್ನ ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಸದ್ಯಕ್ಕೆ ಸಕ್ಸಸ್ ಆಗಿದೆ. ಹೈ ರಿಸ್ಕ್ ರಾಜ್ಯಗಳಿಂದ ಯಾರೆಲ್ಲ ಬರ್ತಾರೆ ಅವ್ರನ್ನ ಸ್ವಲ್ಪ ನಿಗಾ ವಹಿಸಿ ನೋಡ್ಕೊಳ್ತಾ ಇದ್ದಾರೆ ಆ ಭಾಗದಲ್ಲಿ. ನಾವು ಕೈಗೊಂಡ ಕಟ್ಟುನಿಟ್ಟಿನ ಕ್ರಮಗಳಿಂದ ನಮ್ಮಲ್ಲಿ ಒಟ್ಟಾರೆ 6 ಅಂತರರಾಜ್ಯ ಚೆಕ್ ಪೋಸ್ಟ್ಗಳಿದೆ. ಆ 6 ಅಂತರರಾಜ್ಯ ಚೆಕ್ ಪೋಸ್ಟ್ಗಳಲ್ಲಿ 5 ಅಂತರರಾಜ್ಯ ಚೆಕ್ ಪೋಸ್ಟ್ಗಳು ತಮಿಳುನಾಡಿಗೆ ಹೊಂದಿಕೊಂಡಂಥವು, 1 ಕೇರಳಗೆ ಹೊಂದಿಕೊಂಡಂಥ ಚೆಕ್ ಪೋಸ್ಟ್ ಇದೆ. ಈ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳಿಗೂ ಸಹ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಸ್ಯಾನಿಟೈಸ್ ಮಾಡಿ ಅವುಗಳನ್ನು ನಮ್ಮ ರಾಜ್ಯದೊಳಗಡೆ ಬಿಟ್ಟಿರುವಂಥದ್ದು. ಇನ್ನು ಸಾರ್ವಜನಿಕರು ಕೂಡ ಈ ಒಂದು ಎವರ್ಗ್ರೀನ್ ಚಾಮರಾಜನಗರ ಅಭಿಯಾನವನ್ನು ಪ್ರಾರಂಭ ಮಾಡಿ ಅದರೊಳಗೆ ಪಾಲ್ಗೊಂಡು ನಮ್ಮ ಲಾಕ್ಡೌನ್ನಲ್ಲಿ ಇರ್ತಕ್ಕಂಥ ನಿರ್ದೇಶನಗಳನ್ನು ಪಾಲಿಸೋದು ಮತ್ತು ನಮ್ಮ ಜಿಲ್ಲೆಯ ಒಳಗಡೆ ಬರ್ತಕ್ಕಂಥ ಹೊರಗಿನವರನ್ನು ಗುರುತು ಮಾಡೋದು, ಮಾಸ್ಕ್ ಧರಿಸೋದ್ರ ಬಗ್ಗೆ ಹೆಚ್ಚು ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ಗಳನ್ನು ಮತ್ತಷ್ಟು ಬಲಪಡಿಸ್ತಕ್ಕಂಥದ್ದು, ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಈ ಗ್ರಾಮ ಕಾರ್ಯಪಡೆ ಮತ್ತು ಕರೋನಾ ಸೈನಿಕರುಗಳಿಗೆ ಪುನಶ್ಚೇತನ ಪಡಿಸಿ ಅವರನ್ನು ರೀಆಕ್ಟಿವೇಟ್ ಮಾಡಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಗ್ರೀನ್ ಝೋನ್ ಆಗಿ ಉಳಿದಿರುವಂತ ಏಕೈಕ ಜಿಲ್ಲೆ ಅಂತಂದ್ರೆ ಅದು ಚಾಮರಾಜನಗರ. ಜಿಲ್ಲಾಡಳಿತ ಏನೆಲ್ಲ ಕ್ರಮ ಕೈಗೊಂಡಿದೆ ಹಾಗಾದ್ರೆ? ಶರ್ಮಿಷ್ಠಿ, ಆರಂಭದಲ್ಲಿ ಏನು ನೆರೆ ಕೇರಳದಲ್ಲಿ ಪ್ರಥಮ ಬಾರಿಗೆ ದೇಶದಲ್ಲೇ ಒಂದು ಕೊರೋನಾ ವೈರಸ್ ಕಂಡು ಬಂತು. ಆ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಟ್ಟು ಅಲ್ಲಿ ಮೂಲೆಯೊಳ ಚೆಕ್ ಪೋಸ್ಟ್ ಅಂತ ಕೇರಳಕ್ಕೆ ಸಂಪರ್ಕ ಒಂದು ಮೂಲೆಯೊಳ ಚೆಕ್ ಪೋಸ್ಟ್ ಇದೆ. ಅಲ್ಲಿ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನವನ್ನ ಚೆಕ್ ಮಾಡುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಪ್ರತಿಯೊಬ್ಬರಿಗೂ ಸ್ಕ್ರೀನಿಂಗ್ ಮಾಡುವಂಥದ್ದನ್ನ ಅವತ್ತೇ ಪ್ರಾರಂಭ ಮಾಡ್ತೀವಿ. ಏನು ಫಸ್ಟ್ ದೇಶದಲ್ಲಿ ಕೊರೋನಾ ಪತ್ತೆ ಇತ್ತು ಅವತ್ತಿಂದನೇ ಚಾಮರಾಜನಗರ ಜಿಲ್ಲಾಡಳಿತ ಒಂದು ಬಿಗಿಯಾದ ಕ್ರಮಗಳನ್ನು ಕೈಗೊಂಡಿತ್ತು. ನಂತರ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು 6 ಚೆಕ್ ಪೋಸ್ಟ್, ಅಂತರಾಜ್ಯ ಚೆಕ್ ಪೋಸ್ಟ್ಗಳು ಮತ್ತು 6 ಇಂಟರ್ನಲ್ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿತು. ಯಾರೇ ಹೊರಗಡೆ ಬಂದ್ರು ಅವ್ರಿಗೆ ಕಂಪಲ್ಸರಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಮತ್ತೆ ಅವ್ರಿಗೆ ಸ್ಕ್ರೀನಿಂಗ್ ಮಾಡುವಂಥದ್ದು ಮತ್ತೆ ಹೊರಗಡೆ ರಾಜ್ಯದಿಂದ ಬರ್ತಕ್ಕಂತಹ ಪ್ರತಿಯೊಂದು ವೆಹಿಕಲ್ಗಳನ್ನ ಸ್ಯಾನಿಟೈಸ್ ಮಾಡುವಂಥದ್ದು, ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ತು. ಜೊತೆಗೆ ಏನು ಹೈ ರಿಸ್ಕ್ ರಾಜ್ಯಗಳು ಅಂತ ಹೇಳ್ತೀವಿ, ಮಹಾರಾಷ್ಟ್ರ ಇರ್ಬೋದು ಅಥವಾ ರಾಜಸ್ಥಾನ ಇರ್ಬೋದು, ತಮಿಳುನಾಡು ಇರ್ಬೋದು, ರಾಜಸ್ಥಾನ ಇರ್ಬೋದು, ದೆಹಲಿ ಇರ್ಬೋದು, ಇಲ್ಲಿಂದ ಬರ್ತಕ್ಕಂಥ ವಲಸಿಗರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಜಿಲ್ಲಾಡಳಿತ ತೀರ್ಮಾನ ಮಾಡಿತು. ಹಾಗಾಗಿ ಯಾರು ಸೇವಾ ಪೋರ್ಟಲ್ ನಲ್ಲಿ ಅರ್ಜಿ ಹಾಕಿದ್ರು ಅವ್ರು ಯಾರಿಗೂ ಸಹ ಅನುಮತಿ ಕೊಡ್ಲೇ ಇಲ್ಲ. ಹಾಗಾಗಿ ಆ ರಾಜ್ಯದಿಂದ ಬರುವಂತಹ ಒಂದು ಕೊರೋನಾ ಸೋಂಕು ತಪ್ಪುತ್ತಂತಾನೆ ಹೇಳ್ಬೋದು. ಜೊತೆಗೆ ಜನಸಂಖ್ಯೆ ರಕ್ಷೋದಕ್ಕೆ ಒಂದು ಔಷಧಿ ಮಿತ್ರ ಯೋಜನೆ ಅಂತಂತಾನು ಸಹ ಜಿಲ್ಲಾಡಳಿತ ತಗೊಂಡ್ಬಂತು. ಜೊತೆಗೆ ಏನು ತಮಿಳುನಾಡಿನಿಂದ ಬರ್ತಾ ಇದ್ರು ಕಾಡಿನದಾರಿಗಳಿಂದ ಆ ಕಾಡಿನದಾರಿಗಳನ್ನು ಸಹ ಮುಚ್ಚಿದ್ರು. ಹೀಗೆ 10 ಕ್ರಮಗಳನ್ನು ಕೈಗೊಳ್ಬೇಕಂದ್ರೆ ಇದುವರೆಗೂ ಸಹ ಚಾಮರಾಜನಗರ ಜಿಲ್ಲೆ ಹಸಿರು ವಲಯದಲ್ಲಿ ಮುಂದುವರಿಯೋದಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ನಂದೀಶ್ ತಮ್ಮ ಇನ್ಫಾರ್ಮೇಶನ್